ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಒಳ ಮೀಸಲಾತಿ ಕಿಚ್ಚು ಇದೀಗ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದ್ ರೀತಿ ಈ ಸಾಹಸಕ್ಕೆ ಸರ್ಕಾರ ಏನಾದರೂ ಒಂದು ವೇಳೆ ಕೈ ಹಾಕಿದ್ರೆ ಜೇನುಗೂಡಿಗೆ ಕೈ ಹಾಕದಂತೇನೆ. ಯಾಕೆ ಅಂತಂದ್ರೆ ಅಷ್ಟೇ ರಿಸ್ಕ್ ಇದೆ. ಒಂದು ಸಮುದಾಯಕ್ಕೆ ಹೆಚ್ಚಾಯಿತು ಅಂತಾದ್ರೆ ಮತ್ತೊಂದು ಸಮುದಾಯ ಸಿಡಿದೇಳುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಅದರ ಟ್ರೇಲರ್ನ ಸರ್ಕಾರ ಈಗಾಗಲೇ ಪ್ರತಿಭಟನೆಯ ರೂಪದಲ್ಲಿ ನೋಡಿ ಆಗಿದೆ. ಹಾಗಿದ್ರೆ ಈ ಒಳ ಮೀಸಲಾತಿ ಅನ್ನೋ ಜೇನುಗೂಡಿಗೆ ಸರ್ಕಾರ ಕೈ ಹಾಕುತ್ತಾ ಗೊತ್ತಿಲ್ಲ. ಬಟ್ ನಿಮಗೆ ಕಂಪ್ಲೀಟ್ ಆಗಿ ನಾವು ಈ ಒಳ ಮೀಸಲಾತಿಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರಿಸ್ತೀವಿ ನೋಡಿ. ಮೊದಲನೇದಾಗಿ ಈ ಒಳ ಮೀಸಲಾತಿ ಅಂದ್ರೆ ಏನು? ದಲಿತ ಸಮುದಾಯಕ್ಕೆ ಇರುವ ಮೀಸಲಾತಿಯಲ್ಲಿ ಅದರ ಒಳಗಡೆ ಬರುವಂಥ ಉಪಜಾತಿಗಳಿಗೆ ಪ್ರತ್ಯೇಕವಾಗಿ ಇಂಟರ್ನಲಿ ರಿಸರ್ವೇಷನ್ ಅನ್ನ ಕಲ್ಪಿಸುವಂಥದ್ದು, ನೀಡುವಂಥದ್ದು. ಯಾಕೆ ಅಂತಂದ್ರೆ ಪರಿಶಿಷ್ಟ ಜಾತಿಯ ಒಳಗಡೆ ಸುಮಾರು 101 ಸಬ್ ಕಾಸ್ಟ್ಗಳು ಬರ್ತಾವೆ. ಹಾಗಾಗಿ ಸರ್ಕಾರ ಅವುಗಳಿಗೂ ಕೂಡ ಮೀಸಲಾತಿಯನ್ನು ಒದಗಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡುತ್ತೆ. ಇದು ತುಂಬಾ ವರ್ಷಗಳಿಂದ ಇದ್ದಂಥ ಕೂಗು, ಇತ್ತೀಚೆಗೆ ಶುರುವಾದಂಥದ್ದಲ್ಲ. ಆದರೆ ಕಳೆದ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ತೀರ್ಮಾನವನ್ನು ಆಗಿನ ಮುಖ್ಯಮಂತ್ರಿ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಳ್ತಾರೆ. ಸೊ ಆಗ ಪರಿಶಿಷ್ಟ ಜಾತಿಗೆ ಏನೊಂದು ರೆಗ್ಯುಲರ್ ರಿಸರ್ವೇಷನ್ ಇತ್ತು 15%, ಆ ಮೀಸಲಾತಿಯನ್ನ 17%ಗೆ ಏರಿಕೆ ಮಾಡ್ತಾರೆ. ಸೊ ಅದೇ ಥರ ಪರಿಶಿಷ್ಟ ಪಂಗಡದ 3% ಇದ್ದಂಥ ರಿಸರ್ವೇಷನ್ ಅನ್ನ, ಮೀಸಲಾತಿಯನ್ನ 7%ಗೆ ಏರಿಕೆ ಮಾಡಲಾಗುತ್ತೆ. ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ನೀಡುತ್ತೆ. ಅದೇನು ಅಂತಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ನೀಡಬೇಕು ಅನ್ನುವಂಥದ್ದು ಒಂದು ಹಿಸ್ಟಾರಿಕಲ್ ಡಿಸಿಷನ್ ಇದು. ಸೊ ಅದರ ಅನ್ವಯ ಈಗಿನ ಪ್ರಸ್ತುತ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡುತ್ತೆ. ಒಳ ಮೀಸಲಾತಿಯನ್ನು ನೀಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ, ಆ ಒಂದು ವರದಿಯನ್ನು ನೀಡಿ ಜೊತೆಗೆ ಯಾವೆಲ್ಲ ಸಮುದಾಯಕ್ಕೆ ಎಷ್ಟೆಲ್ಲ ಒಳ ಮೀಸಲಾತಿಯನ್ನು ನೀಡಬಹುದು ನೋಡಿ ಅಂತ ಹೇಳಿ ಈ ಒಂದು ಕಮಿಷನನ್ನು, ಈ ಒಂದು ಆಯೋಗವನ್ನು ಅವರು ಜಾರಿಗೆ ತರ್ತಾರೆ, ನೇಮಕ ಮಾಡಿ ಇದರ ಅಧ್ಯಯನಕ್ಕೆ ಬಿಡ್ತಾರೆ. ಸೊ ಒಂದು ಸುದೀರ್ಘ ಅಧ್ಯಯನದ ನಂತರ ಒಂದು ವರದಿಯನ್ನು ನಾಗಮೋಹನ್ ದಾಸ್ ಕಮಿಟಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಸೊ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಇದ್ದಂಥ ಶಿಫಾರಸುಗಳು ಹೇಗಿದ್ವು ಅಂದರೆ, ಪರಿಶಿಷ್ಟ ಜಾತಿಯನ್ನ 5 ಗುಂಪುಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಆ ಒಂದು ವರದಿ ಪ್ರಕಾರ ನಾವು ಮಾತಾಡೋ ಹಾಗಿದ್ರೆ ದಲಿತ ಎಡಗೈ ಸಮುದಾಯ, ಫಾರ್ ಎಕ್ಸಾಂಪಲ್ ಮಾದಿಗ, ಇತರೆ ಸಮುದಾಯಗಳು 6% ಅನ್ನು ನೀಡಲಾಗುತ್ತೆ. ದಲಿತ ಬಲಗೈ, ಫಾರ್ ಎಕ್ಸಾಂಪಲ್ ಹೊಲೆಯ ಅಂತ ಏನು ಕರೀತಾರೆ, ಸೊ ಆ ಸಮುದಾಯಕ್ಕೆ 5% ರಿಸರ್ವೇಷನ್ ಅನ್ನು ನೀಡಲಾಗುತ್ತೆ. ಇನ್ನು ಟಚಬಲ್ಸ್, ಸ್ಪೃಶ್ಯರು, ಸೊ ಅವರಿಗೆ 4% ರಿಸರ್ವೇಷನ್ ಅನ್ನು ನೀಡಲಾಗುತ್ತೆ. ಇದರಲ್ಲಿ ಬಂಜಾರ ಇರುತ್ತೆ, ಲಂಬಾಣಿ, ಬೋವಿ ಸಮುದಾಯ, ಕೊರಮ, ಕೊರಚ, ಈ ಎಲ್ಲ ಸಮುದಾಯಗಳು ಈ ಟಚಬಲ್ಸ್ ಅಡಿಯಲ್ಲಿ ಬರುತ್ತೆ. ಇನ್ನು 1% ಅಲೆಮಾರಿ ಜನಾಂಗಕ್ಕೆ ಹಾಗೂ ಮಿಕ್ಕಂತ 1% ಆದಿ ಕರ್ನಾಟಕ, ಆದಿ ದ್ರಾವಿಡ ಹಾಗೂ ಆದಿ ಆಂಧ್ರ, ಈ ಒಂದು ಸಮುದಾಯಗಳಿಗೆ ನಾಗಮೋಹನ್ ದಾಸ್ ವರದಿ ಶಿಫಾರಸನ್ನ ಮಾಡುತ್ತೆ. ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿ. ಇದೆಲ್ಲವನ್ನು ಕೂಡ ಹಾಗೇನೆ ಸರ್ಕಾರ ಜಾರಿ ಮಾಡಿದಿದ್ರೆ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಅಥವಾ ಕಿಚ್ಚು ಹೊತ್ಕೊಳ್ತಾ ಇರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ. ಆ ಡಿಸಿಷನ್ ಪ್ರಕಾರ 5 ಗುಂಪುಗಳನ್ನು 3 ಗುಂಪುಗಳಾಗಿ ಮಾಡಲಾಗುತ್ತೆ. ದಲಿತ ಎಡಗೈ, ದಲಿತ ಬಲಗೈ ಹಾಗೂ ಮಿಕ್ಕಂತೆ ಇದ್ದಂಥ 3 ಗುಂಪುಗಳನ್ನು ಪ್ರತ್ಯೇಕವಾಗಿ ಒಂದು ಗುಂಪಾಗಿ ಮಾಡುತ್ತೆ. ಅಂದರೆ ಟಚಬಲ್ಸ್ ಇದ್ದಂಥ ಬಂಜಾರ, ಲಂಬಾಣಿ, ಬೋವಿ, ಕೊರಮ, ಕೊರಚ, ಅಲೆಮಾರಿ ಜನಾಂಗ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಇದೆಲ್ಲವನ್ನು ಕೂಡ ಕ್ಲಬ್ ಮಾಡಿ, ಅಂದರೆ ಒಂದು ಗ್ರೂಪ್ ಆಗಿ ಮಾಡುತ್ತೆ. ಬಳಿಕ ರಾಜ್ಯ ಸರ್ಕಾರವು ರಾಜ್ಯಪಾಲರ ಒಪ್ಪಿಗೆಗಾಗಿ ಹೊಸ ವಿಧೇಯಕವನ್ನು ಕಳಿಸ್ಕೊಡುತ್ತೆ. ಅಂದರೆ ಇದೆಲ್ಲವನ್ನು ಕೂಡ ರೀಅರೇಂಜ್ ಮಾಡಿದ ನಂತರ ಹೊಸ ವಿಧೇಯಕವನ್ನು ರಾಜ್ಯಪಾಲರಿಗೆ ಸಹಿ ಹಾಕಲಿಕ್ಕೆ ಕಳಿಸ್ಕೊಡುತ್ತೆ. ಸೊ ಹೊಸ ವಿಧೇಯಕದ ಪ್ರಕಾರ 15% SC ಮೀಸಲಾತಿಯನ್ನು ಮಾತ್ರ ನೀಡಿ ನೇಮಕಾತಿ ಮಾಡಿಕೊಳ್ಳೋಕೆ ಸರ್ಕಾರ ಮುಂದಾಗಿದೆ. ಅಂದರೆ ಹಿಂದೆ ಇದ್ದಂಥ 17% ಬೇಡ, ಅದ್ರ ಬದಲು 15%ನ ಒಳಗಡೆನೆ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಸೊ ಅದರ ಪ್ರಕಾರ ದಲಿತ ಎಡಗೈ ಈ ಸಮುದಾಯಕ್ಕೆ 5.3% ಇದ್ರೆ, ದಲಿತ ಬಲಗೈ ಈ ಸಮುದಾಯಕ್ಕೂ ಕೂಡ 5.3% ರಿಸರ್ವೇಷನ್ ಅನ್ನು ನೀಡಲಾಗುತ್ತೆ, ಒಳ ಮೀಸಲಾತಿ. ಇದಾದ ಮೇಲೆ ಟಚಬಲ್ಸ್, ಸ್ಪೃಶ್ಯರು, ಈ ಅಡಿಯಲ್ಲಿ ಬರುವಂಥ ಬಂಜಾರ ಇರ್ಬೋದು, ಲಂಬಾಣಿ, ಬೋವಿ, ಕೊರಮ, ಕೊರುಚ, ಈ ಸಮುದಾಯಕ್ಕೆ 4.4% ಮೀಸಲಾತಿಯನ್ನು ನೀಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 5.3, 5.3, 4.4, ಸೊ ಇದೆಲ್ಲವೂ ಕೂಡ 15% ಆಗುತ್ತೆ. ಸೊ ಹಳೆ ಮೀಸಲಾತಿ ಏನಿತ್ತು 15% ಅಷ್ಟು, ಆ ಮೀಸಲಾತಿಗೆ ಇದು ಟ್ಯಾಲಿ ಆಗುತ್ತೆ. ಸೊ ಇದನ್ನು ಜಾರಿಗೆ ತರಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಕಾರಣ
ಹಿಂದೆ ಏರಿಕೆಯಾಗಿದ್ದಂಥ 17% ಮೀಸಲಾತಿ ಇತ್ತಲ್ಲ, ಸೊ ಆ ಮೀಸಲಾತಿನ ಅಕಸ್ಮಾತ್ ಏನಾದರೂ ನೀಡಿದ್ದಿದ್ರೆ ಅದು 56%ಗೆ ಏರಿಕೆ ಆಗ್ತಾ ಇತ್ತು. ಅಂದರೆ ಒಟ್ಟಾರೆಯಾಗಿ ರಾಜ್ಯದ ಮೀಸಲಾತಿ ಪ್ರಮಾಣ. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 50% ಮೀಸಲಾತಿ ರಾಜ್ಯದಲ್ಲಿ ಮೀರುವಂತಿಲ್ಲ ಅನ್ನುವಂಥ ಒಂದು ನಿರ್ದೇಶನವನ್ನು ನೀಡಿದೆ. ಹೀಗಾಗಿ ರಾಜ್ಯ ಸರ್ಕಾರ 50% ಒಳಗಡೆನೆ ಮೀಸಲಾತಿ ಪ್ರಮಾಣವನ್ನು ಬ್ಯಾಲೆನ್ಸ್ ಮಾಡಿ 15%, ಅಂದರೆ ಹಳೆ ರಿಸರ್ವೇಷನ್ ಏನಿತ್ತು ಆ 15%ರಲ್ಲೇ ಈ ಪ್ರಸ್ತುತ ಕ್ಯಾಬಿನೆಟ್ನ ತೀರ್ಮಾನವನ್ನು ಜಾರಿಗೆ ತರುವಂಥದ್ದು ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿತ್ತು. ಹೀಗಾಗಿ ಎಡಗೈ, ಬಲಗೈ ಜೊತೆಗೆ ಇತರೆ ಸಮುದಾಯಕ್ಕೆ ಕ್ರಮವಾಗಿ 5.3, 5.3, 4.4% ಅಷ್ಟು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಸರ್ಕಾರದ ಈ ನಿರ್ಧಾರ ಎಡಗೈ ಸಮುದಾಯವನ್ನು ರೊಚ್ಚಿಗೆಬ್ಬಿಸಿದೆ. ಕಾರಣ ಏನು ಅಂತಂದರೆ, ಈಗ ಸರ್ಕಾರ ನೇಮಕಾತಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಸರ್ಕಾರಿ ಹುದ್ದೆಗಳು ಏನೆಲ್ಲ ಬಾಕಿ ಉಳಿದಿದ್ದಾವೋ ಅದಕ್ಕೆ ನೇಮಕಾತಿ ಮಾಡಬೇಕು ಅಂತ. ಹೀಗಾಗಿ ಎಡಗೈ ಸಮುದಾಯದ ಒತ್ತಾಯ ಏನು ಅಂತಂದರೆ, ಹಿಂದಿನ ಅಂದರೆ ಯಾವ ಏರಿಕೆ ಆಗಿತ್ತೋ 17%ಗೆ ಆ ಮೀಸಲಾತಿ ಪ್ರಕಾರನೇ, ಅಂದರೆ ಒಳ ಮೀಸಲಾತಿನ ನಮಗೆ ಕೊಡಬೇಕು ಅನ್ನುವಂಥದ್ದು. ಆದರೆ ಸರ್ಕಾರ ಈಗ ಪರಿಷ್ಕೃತವಾಗಿ ವಿಧೇಯಕಕ್ಕೆ ತಂದಿರುವಂಥ ರೂಪ 15%. ಸೊ ಅದರಲ್ಲಿ ಹೊಡೆತ ಬೀಳ್ತಿರುವಂಥದ್ದು ಎಡಗೈ ಸಮುದಾಯಕ್ಕೆ. ಯಾಕೆಂದರೆ ಹಿಂದೆ 17%ಗೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂಥ ಒಳ ಮೀಸಲಾತಿ 7%. ಆದರೆ ಸರ್ಕಾರ ಪರಿಷ್ಕೃತವಾಗಿ ಒಂದು ವಿಧೇಯಕ ತಯಾರಿಸಿ ರಾಜ್ಯಪಾಲರ ಸಹಿಗೆ ಕಳಿಸಿರುವಂಥದ್ರಲ್ಲಿ ಇರುವಂಥದ್ದು ಅವರಿಗೆ 5.3%. ಹೀಗಾಗಿ ಇದು ನಮಗೆ ಅನ್ಯಾಯವಾಗುತ್ತೆ, ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಮೋಸ ಆಗುತ್ತೆ, ಅನ್ಯಾಯ ಆಗುತ್ತೆ ಅನ್ನುವಂಥ ಹೋರಾಟವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತಂದರೆ, ರಾಜ್ಯಪಾಲರು ಕೂಡ ಸರ್ಕಾರದ ಈ ವಿಧೇಯಕಕ್ಕೆ ಅಂಕಿತವನ್ನು ಕೂಡ ಹಾಕಿದ್ದಾರೆ. ಆದರೆ ನಿಜ ಹೇಳಬೇಕು ಅಂದರೆ ಸರ್ಕಾರಕ್ಕೆ ಇದು ನಿಜವಾಗ್ಲೂ ಅಕ್ಷರಶಃ ಬಿಸಿ ತುಪ್ಪ ಇದ್ದಂತೆ. ಸೊ ಸರ್ಕಾರ ಇದರಿಂದ ಯಾವ ರೀತಿಯಲ್ಲಿ ಪಾರಾಗುತ್ತೆ ಕಾದು ನೋಡಬೇಕು. ಸೊ ಇವಿಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ರಿಪೋರ್ಟ್. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನಮ್ಮ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.